ನಿರ್ದೇಶಕ ಎಸ್ ನಾರಾಯಣ್ ಪತ್ನಿ ಭಾಗ್ಯಲಕ್ಷ್ಮಿ ಹಾಗೂ ಪುತ್ರನ ವಿರುದ್ಧ ವರದಕ್ಷಿಣೆ ಕಿರುಕುಳದ ಆರೋಪ ಕೇಳಿಬಂದಿದೆ. ಸೊಸೆಗೆ ವರದಕ್ಷಿಣೆ ಕಿರುಕುಳ ಕೊಟ್ಟ ಆರೋಪದಡಿ ಎಫ್ಐಆರ್ ದಾಖಲಾಗಿದೆ. ಎಸ್ ನಾರಾಯಣ್ ಸೊಸೆ ಪವಿತ್ರ ಜ್ಞಾನಭಾರತಿ ಠಾಣೆಯಲ್ಲಿ ವರದಕ್ಷಿಣೆ ಹಣಕ್ಕಾಗಿ ಕಿರುಕುಳ ಕೊಟ್ಟಿದ್ದಾರೆ ಅಂತ ದೂರು ಸಲ್ಲಿಸಿದ್ದಾರೆ. ಫಿಲ್ಮ್ ಇನ್ಸ್ಟಿಟ್ಯೂಟ್ ಸ್ಥಾಪನೆಗೆ ಹಣ ನೀಡುವಂತೆ ಕಿರುಕುಳ ನೀಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಅಲ್ಲದೆ ಪವನ್ಗೆ ಪತ್ನಿ ತನ್ನ ತಾಯಿಯ ಒಡವೆ ಹಾಗೂ 10 ಲಕ್ಷ ರೂಪಾಯಿ ಹಣವನ್ನು ಕೊಟ್ಟಿದ್ರಂತೆ. ಆ ಹಣ ಕೇಳಿದ್ದಕ್ಕೆ ಹಲ್ಲೆ ಮಾಡಿ ಮನೆಯಿಂದ ಹೊರ ಹಾಕಿದ್ದಾರೆ ಅಂತ ಪವಿತ್ರ ಆರೋಪಿಸಿದ್ದಾರೆ. ಅಲ್ಲದೆ ನನಗೆ ನನ್ನ ಮಗನಿಗೆ ತೊಂದರೆಯಾದರೆ ಇವರುಗಳೇ ಕಾರಣ ಅಂತ ದೂರಲ್ಲಿ ಉಲ್ಲೇಖಿಸಲಾಗಿದೆ. ಎಫ್ಐಆರ್ ದಾಖಲಾಗಿರೋ ಬಗ್ಗೆ ನ್ಯೂಸ್ 18 ಜೊತೆ ನಿರ್ದೇಶಕ ಎಸ್ ನಾರಾಯಣ್ ಮಾತನಾಡಿದ್ದಾರೆ. ನನ್ನ ತೇಜೋವಧಿಗೆ ಪ್ರಯತ್ನ ಮಾಡಲಾಗ್ತದೆ. ನನ್ನ ವಿರುದ್ಧ ಸ್ಕ್ರಿಪ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. 14 ತಿಂಗಳ ಹಿಂದೆ ಅವ್ರು ಮನೆ ಬಿಟ್ಟು ಹೋದ್ರು. ಕಿರುಕುಳ ಹಿಂಸೆ ಇದ್ರೆ ಇಷ್ಟು ತಡ ಮಾಡಿದ್ಯಾಕೆ? ಕೋರ್ಟ್ನಲ್ಲಿ ನಾನು ಎಲ್ಲದಕ್ಕೂ ಉತ್ತರ ಕೊಡ್ತೀನಿ. 10 ಲಕ್ಷ ಒಡವೆ ಕೊಟ್ಟಿದ್ದಾರೆ ಅಂತ ದೂರಿದ್ದಾರೆ. ಅಕಾಡೆಮಿಗೆ ನಾನು ಎಲ್ಲಿ ಸಾಲ ಮಾಡಿದ್ದೆ, ಹೇಗೆ ತೀರಿಸಿದ್ದೆ, ಅದೆಲ್ಲದಕ್ಕೂ ನನ್ನ ಹತ್ರ ದಾಖಲೆ ಇದೆ ಅಂತ ನ್ಯೂಸ್ 18ಗೆ ಎಸ್ ನಾರಾಯಣ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಸರ್, ಹೆಣ್ಮಕ್ಳು ಅವ್ರು ದೂರೋದಕ್ಕೆ ಇದೊಂದೇ ತಾನೇ ಕಾರಣ ಕೊಡೋಕ್ ಸಾಧ್ಯ, ಇನ್ನೇನಾದ್ರು ಕೊಡೋಕ್ ಸಾಧ್ಯನಾ? ಎಸ್ ನಾರಾಯಣ್ ಏನು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನನ್ನ ಚಿತ್ರಗಳ ಮುಖಾಂತರ ಏನ್ ಸಂದೇಶ ಕೊಡ್ತಾ ಇರ್ತೀನಿ ಸಮಾಜಕ್ಕೆ ನಾನು. ಅದು ಬರೀ ಸಿನಿಮಾ ಅಲ್ಲ, ನನ್ನ ವೈಯಕ್ತಿಕವಾಗಿ ನನ್ನ ಬದುಕನ್ನ ನಾನು ಸಿನಿಮಾ ಮಾಡ್ತಾ ಇರ್ತೀನಿ. ಇವರೆಲ್ಲ ಬಂದು ನನ್ ಮಸಿ ಬಳಿತಾರೆ ಅಂದ್ರೆ ನನ್ನ ಮಸಿ ಬಳಿಯಕ್ ಸಾಧ್ಯನೇ ಇಲ್ಲ. ಅದು ತುಂಬಾ ಬಾಲಿಶವಾದದ್ದು. ಆಕೆ ಮನೆ ಬಿಟ್ಟು ಹೋಗಿ 14 ತಿಂಗಳಾಯ್ತು. ಹೊರಗೆ ಹಾಕಿದ್ರೆ ನೀವು ತಕ್ಷಣ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಲ್ವಾ? ಕೋರ್ಟ್ ಹೋಗಿದೆ. ಕೋರ್ಟ್ ಏನ್ ತೀರ್ಮಾನ ತಗೊಳತ್ ನೋಡೋಣ. ಕಾನೂನು ಅಂಗಳಕ್ಕೆ ಹೋದಾಗ ನೀವು ಅಲ್ಲೇ ಉತ್ತರ ಕೊಡ್ಬೇಕಾಗ್ತದೆ. ಪ್ರತಿಯೊಂದು ನೀವು ಅಲ್ಲಿ ಏನ್ ಆರೋಪ ಮಾಡಿದಿರಿ ತಂದು ದಾಖಲೆ ಕೊಡ್ಬೇಕಾಗ್ತದೆ. ಅಕಾಡೆಮಿ ನಡ್ಸಕ್ಕೆ ನಾನು ಎಲ್ಲಿ ಸಾಲ ಮಾಡಿದೀನಿ, ಅದನ್ನ ಹೇಗ್ ನಾನ್ ತೀರ್ಸಿದೀನಿ ಅನ್ನೋದಕ್ಕೆ ದಾಖಲೆ ನನ್ನ ಹತ್ರ ಇದೆ. ಸುಮ್ಮನೆ ಆರೋಪಗಳು ಯಾರು ಬೇಕಾದ್ರೂ ಮಾಡ್ಬೋದು, ಸುದ್ದಿ ಆಗತ್ತೆ ಅಷ್ಟೇನೆ. ಖಾಸಗಿ ಬಸ್ ಡ್ರೈವರ್ಗೆ ಬಟ್ಟೆ ಬಿಚ್ಚಿ ಥಳಿಸಿರೋ ಘಟನೆ ಬೆಂಗಳೂರಿನ ಚಾಲುಕ್ಯ ಸರ್ಕಲ್ನಲ್ಲಿ ನಡೆದಿದೆ. ಖಾಸಗಿ ಬಸ್ಸಲ್ಲಿ ಹೈದರಾಬಾದ್ನಿಂದ ಬೆಂಗಳೂರಿಗೆ ಯುವತಿ ಬರ್ತಾ ಇದ್ಲು. ಆ ಸಂದರ್ಭದಲ್ಲಿ ಡ್ರೈವರ್ ಲೈಂಗಿಕ ಕಿರುಕುಳ ಕೊಟ್ಟಿದ್ದಾನೆ ಅಂತ ಆರೋಪಿಸಿ ಹಿಗ್ಗಾಮುಗ್ಗಾ ಥಳಿಸಿದ್ದಾರೆ. ಬಸ್ನಲ್ಲಿ ಸ್ಪೇಸ್ ಡ್ರೈವರ್ ಆಗಿದ್ದವ ಯುವತಿಗೆ ಕಿಸ್ ಕೊಡು ಅಂತ ಒತ್ತಾಯ ಮಾಡೋದಂತೆ. ಈ ಬಗ್ಗೆ ಯುವತಿ ಬೆಂಗಳೂರಲ್ಲಿರುವ ಕುಟುಂಬಸ್ಥರಿಗೆ ಮಾಹಿತಿ ಕೊಟ್ಟಿದ್ದು, ಮೆಜೆಸ್ಟಿಕ್ಗೆ ಬಸ್ ಬರ್ತಾ ಇದ್ದಂತೆ ಯುವತಿಯ ಕುಟುಂಬಸ್ಥರು ಬಸ್ ಅನ್ನು ಅಡ್ಡ ಹಾಕಿ ಡ್ರೈವರ್ಗೆ ಗೂಸಾ ಕೊಟ್ಟಿದ್ದಾರೆ. ಬಳಿಕ ಡ್ರೈವರ್ನ ವಿಧಾನಸೌಧ ಪೊಲೀಸರು ವಶಕ್ಕೆ ಪಡ್ಕೊಂಡು ಠಾಣೆಗೆ ಕರೆದೊಯ್ದಿದ್ದಾರೆ. ನಾನು ಫೋನ್ ಹಾಕಿ ಏನಮ್ಮ ಆಯ್ತು ಅಂತ, ಅಣ್ಣ ನಂಗೆ ಹೆಲ್ಪ್ ಮಾಡು, ಇವ್ನು ಯಾರೋ ಕೈ ಹಿಡ್ಕೊಂಡು ಮುತ್ತ ಕೊಡು ಹಿಂದೆಲಿ. ಅವಳು ಅಂತಾಳಂತೆ ಮೇರಾ ಬೈಕು ಬೋಲೆಗಾಮೆ ಅಂತ. ನನ್ನ ತಂಗಿ ಅಂದಾಳೆ. ಅಲ್ಗೂ ಸರಿ ಅಂದ್ಬಿಟ್ಟು ನನ್ನ ತಂಗಿ ಏನ್ ಮಾಡೋದು, ಫೋನ್ ಸ್ವಿಚ್ ಆಫ್ ಆಗೋಗೈತೆ. ಮತ್ತೆ ಚಾರ್ಜ್ ಹಾಕೋಣಂತ ಹೋಗ್ಬಿಟ್ಟು ಕೊಟ್ಟಾಳೆ. ಅಲ್ಲಿಗೆ ಹೋಗ್ಬಿಟ್ಟು ಕೊಟ್ಟಾಳೆ. ಆವಾಗ ಫೋನ್ ಚಾರ್ಜ್ ಆಗೈತೆ. ಫೋನ್ ಚಾರ್ಜ್ ಆದ್ಮೇಲೆ ಏನ್ ಮಾಡ್ತಾಳೆ, ಮತ್ತೆ ಹೋಗಿ ಇಸ್ಕೊಳಕಂತ ಹೋದಾಗ ಚುಮ್ಮದೆ ಫೋನ್ ದೇಗ ಅಂತ ಹೇಳೋಣ. ಇವನ್ ಬಸ್ ಡ್ರೈವರ್, 2ನೇ ಡ್ರೈವರ್. ಏನು ನೈಟು 1 ಗಂಟೆಗೆ ಚಾರ್ಜಿಂಗ್ ಹಾಕಕ್ ಕೊಟ್ಟವಳೆ. ಆ ಸ್ವಿಚ್ ಆಫ್ ಆಯ್ತು. ಮುತ್ಕೊಡು ಅನ್ನೋದು, ತಬ್ಬಿಡ್ಕೊಳೋದು, ಅದು ಡೋರ್ ಹಾಕ್ಬಿಟ್ಟು ಸ್ಕ್ರೀನ್ ಹಾಕ್ಬಿಟ್ಟು ಪಬ್ಲಿಕ್ ಗೊತ್ತಾಗಬಾರ್ದು ಅಂತ ಎಲ್ಲ ಮಾಡಿರೋದು. ತಪ್ಕೊಂಡವನೆ ಹೇಳಬಾರ್ದು ಮಗಳ ಬಗ್ಗೆ. ಏನು ಹಂಗೆಲ್ಲ ಮಾಡೋನಲ್ಲ. ಬೆಂಗಳೂರಲ್ಲಿ ಮಳೆ ಆರ್ಭಟಿಸಿದೆ. ರಾಜಾಜಿನಗರದ 4ನೇ ಬ್ಲಾಕ್ನಲ್ಲಿ ಬೃಹತ್ ಮರ ಉರುಳಿ ಬಿದ್ದಿದೆ. ಮರ ಬಿದ್ದು 5 ಕಾರುಗಳು, ಟಾಟಾ ಎಸ್, 3-4 ಬೈಕ್ಗಳು ಜಖಂಗೊಂಡಿವೆ. 2 ಮನೆಗಳ ಮೇಲೆ ಮರ ಬಿದ್ದಿರೋ ಪರಿಣಾಮ 2 ಕುಟುಂಬಗಳಿಗೆ ದಿಗ್ಬಂಧನ ವಿಧಿಸಿದಂತಾಗಿದ್ದು, ಸದ್ಯ ಅವರನ್ನು ರಕ್ಷಣೆ ಮಾಡಲಾಗಿದೆ. ಪಾಲಿಕೆ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿ ಮರ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಆಚೆ ಕಡೆ ನಮ್ಗೆ ಬರೋಕ್ಕಾಗಿಲ್ಲ. ಮನೆಯೊಳಗೆ ಡೋರ್ ಮಾತ್ರ ಓಪನ್ ಮಾಡೋಕ್ಕಾಗಿದ್ದು, ಗೇಟ್ ಎಲ್ಲ ಓಪನ್ ಮಾಡೋಕ್ಕಾಗಿಲ್ಲ. ಆವಾಗಲೇ BBMBಗೆ ಕಾಲ್ ಮಾಡಿದೆ, ಕಂಪ್ಲೇಂಟ್ ತಗೊಂಡ್ರು. ಆಮೇಲೆ ಹೊಯ್ಸಲಗೆ ಕಾಲ್ ಮಾಡಿದೆ, ಅವರು ಬಂದಿದ್ದರು, ಹೊಯ್ಸಲವ್ರು ಬಂದಿದ್ದರು, ಬಂದು ನೋಡ್ಕೊಂಡು ಹೋದ್ರು. ಆಮೇಲೆ ಇವಾಗ ಬಂದು ಅದೆಲ್ಲ ತೆಗಿತಾ ಇದ್ದಾರೆ. 3 ಗಂಟೆಗೆ ನಾವೆಲ್ಲ ಮಲಗಿದ್ದೀವಿ. ದೊಡ್ಡ ಸೌಂಡ್ ಬಂತು. ಎದ್ದು ಆಚೆ ಬಂದು ನೋಡಿದ್ರೆ ಮರ ಫುಲ್ ಕೆಳಗಡೆ ಬಿದ್ದೋಗಿ. ಒಂದು 80 ವರ್ಷ ಮರ ಅಂತ ಇದು. ನಾವು ಇಲ್ಲಿ ಬಂದು 1.5 ವರ್ಷ ಆಯಿತು ಅಷ್ಟೇ. ರಾತ್ರಿ ನೆಂಟರೆಲ್ಲ ಬಂದಿದ್ದೆವು ಮನೆಗೆ. ಅವ್ರ ಕಾರಿನ ಇಲ್ಲಿ ನಿಲ್ಲಿಸಿದ್ದು. ಅವ್ರದ್ದು ಕಾರ್ ಅದು ಫುಲ್ ಡ್ಯಾಮೇಜ್ ಆಗ್ಬಿಡೋದು. ಅವ್ರು ತುಂಬ ಅಪ್ಸೆಟ್ ಆಗ್ಬಿಟ್ಟು ಕೂತವ್ರಿಗೆ. ಬೆಳಗಾನ ಉಯ್ತಾ ಇತ್ತು ಮಳೆ. 3:15 ಈ ಥರ ಆಗಿದ್ದು. ಬೆಳಗಿನ ಜಾವ ಏನಾರು ಆಗಿದ್ರೆ 6 ಗಂಟೆ 5 ಗಂಟೆಲಿ ವಯಸ್ಸಾದವ್ರಿಗೆ, ಮಕ್ಕಳಿಗೆ ಎಲ್ಲರಿಗೂ ತೊಂದರೆ ಆಗಿರೋದು. ಅದು ಮರಗಳು ಅವರು ನೋಡ್ಕೋಬೇಕು ಸರ್. ಅವಾಗವಾಗ ಕಟ್ ಮಾಡೋದು. ಇದೆಲ್ಲ ಟೊಳ್ಳು ಮರ, ಗಟ್ಟಿ ಮರ ಅಲ್ಲ. ಹೊಂಗೆ ಮರ, ಬೇವಿನ ಮರ ಅಂಥದ್ದಾದ್ರೆ ಸ್ವಲ್ಪ ಗಟ್ಟಿ ಇರುತ್ತೆ. ಇವೆಲ್ಲ ಗಟ್ಟಿ ಇರಲ್ಲ. ಇದು ಯಾವಾಗ ಏನಾಗುತ್ತೆ ಅಂತಲೇ ಹೇಳೋಕ್ಕಲ್ಲ. ಪಾರ್ಕಲ್ಲೂ ಅಷ್ಟೇ, ರೋಡಲ್ಲೂ ಅಷ್ಟೇ. ಇತ್ತ ರಾಜಾಜಿನಗರದಲ್ಲಿ ಮರ ಬೀಳುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಭಾರೀ ಶಬ್ದದೊಂದಿಗೆ ಬೃಹತ್ ಮರ ವಾಹನಗಳ ಮೇಲೆ ಬಿದ್ದುಬಿಟ್ಟಿದೆ. ಮರ ಬಿದ್ದ ರಭಸಕ್ಕೆ ಹಲವು ವಾಹನಗಳು ಜಖಂಗೊಂಡಿದ್ದು, ಮುಂಜಾನೆ 3:50 ವೇಳೆಗೆ ಘಟನೆ ಸಂಭವಿಸಿದೆ. ಮರ ಬೀಳೋ ದೃಶ್ಯ ಸಿಸಿಟಿವಿಯಲ್ಲಿದೆ.
ಇತ್ತ ಬೆಂಗಳೂರಿನ ಚಾಮರಾಜಪೇಟೆಯಲ್ಲೂ ಬೃಹತ್ ಗಾತ್ರದ ಮರ ಧರೆಗೆ ಉರುಳಿದೆ. ನಿನ್ನೆ ತಡರಾತ್ರಿ 12:15 ಸುಮಾರಿಗೆ ಮರ ಉರುಳಿ ಬಿದ್ದಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಆಗಮಿಸಿದಂತ ಪಾಲಿಕೆ ಸಿಬ್ಬಂದಿ ತೆರವು ಕಾರ್ಯ ಮಾಡ್ತಾ ಇದ್ದಾರೆ. ಬೆಂಗಳೂರಲ್ಲಿ ನಿನ್ನೆ ತಡರಾತ್ರಿ ಭಾರೀ ಮಳೆಯಾಗಿದೆ. ನಿನ್ನೆ ರಾತ್ರಿ ಸುರಿದಂತ ಮಳೆಗೆ ವಿಲ್ಸನ್ ಗಾರ್ಡನ್ ಬಳಿಯಲ್ಲಿ ಬೃಹತ್ ಮರವೊಂದು ಧರೆಗೆ ಉರುಳಿದೆ. ಬೃಹತ್ ಗಾತ್ರದ ತೆಂಗಿನ ಮರ ಧರೆಗೆ ಉರುಳಿದೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ವಿಲ್ಸನ್ ಗಾರ್ಡನ್ನಲ್ಲಿ ಇರುವಂತಹ ಸರ್ಕಾರಿ ಉರ್ದು ಶಾಲೆಯ ಆವರಣದಲ್ಲಿರುವಂತಹ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ವಾಯುಭಾರ ಕುಸಿತದ ಪರಿಣಾಮ ಕಲಬುರಗಿಯಲ್ಲಿ ಬಿಟ್ಟು ಬಿಡದೆ ಮಳೆ ಸುರಿತಾ ಇದೆ. ನಿನ್ನೆ ರಾತ್ರಿಯಿಂದ ಭಾರೀ ಮಳೆಯಾಗ್ತಿದೆ. ಮಳೆಯಿಂದ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ಮೊದಲೇ ಅತಿವೃಷ್ಟಿಯಿಂದ ಕಂಗೆಟ್ಟ ರೈತರಿಗೆ ಮಳೆ ಮತ್ತೆ ಆಘಾತ ಕೊಟ್ಟಿದೆ. ರೈತರಿಗೆ ಮಳೆ ಗಾಯದ ಮೇಲೆ ಬರ ಎಳೀತಿದೆ. ಭಾರೀ ಮಳೆಯಿಂದಾಗಿ ಜಮೀನುಗಳಲ್ಲಿ ನೀರು ನಿಂತಿದ್ದು ಕೆರೆಗಳಂತೆ ಭಾಸವಾಗ್ತಿವೆ. ಕಲಬುರಗಿಯ ಉದಯನಗರ ಬಡಾವಣೆಗೆ ಜಲ ದಿಗ್ಬಂಧನ ಎದುರಾಗಿದ್ದು ಮನೆಯಿಂದ ಹೊರಬರಲಾಗದೆ ಬಡಾವಣೆ ನಿವಾಸಿಗಳು ಪರದಾಡಿದ್ದಾರೆ. ಬಡಾವಣೆಯ ಮುಖ್ಯ ರಸ್ತೆಗೆ ಸಂಪರ್ಕ ಕಲ್ಪಿಸುವ ರಸ್ತೆ ಮೇಲೆ 2 ಅಡಿಗೂ ಅಧಿಕ ನೀರು ನಿಂತಿದೆ. ಪ್ರತಿ ಬಾರಿ ಮಳೆ ಬಂದಾಗಲೂ ಜನ ಇದೇ ರೀತಿಯ ಸಮಸ್ಯೆ ಎದುರಿಸುತ್ತಿದ್ದಾರೆ. ಸದ್ಯ ಜನಪ್ರತಿನಿಧಿಗಳಿಗೆ ಈ ಬಗ್ಗೆ ಮಾಹಿತಿ ನೀಡಿದ್ರೂ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಕಲಬುರಗಿಯಲ್ಲಿ ಮಳೆಯಿಂದಾಗಿ ಸಾಕಷ್ಟು ಅವಾಂತರಗಳೇ ಆಗಿದೆ. ಭಾರೀ ಮಳೆಗೆ ಪ್ರಾಣಿ ಸಂಗ್ರಹಾಲಯದಲ್ಲಿ ಮಳೆ ನೀರು ನಿಂತಿದೆ. ಮಳೆಯಿಂದಾಗಿ ಪ್ರಾಣಿಗಳು ಪರದಾಡುವಂತಾಗಿದೆ. ಭಾರಿ ಮಳೆಯಿಂದಾಗಿ ಕಲಬುರಗಿಯ ನಾಗೈದಲಾಯಿ ಗ್ರಾಮ ಸಂಪೂರ್ಣ ಜಲಾವೃತವಾಗಿದೆ. ಗ್ರಾಮದ ಸುತ್ತಮುತ್ತಲಿನ ಹಳ್ಳಕೊಳ್ಳಗಳು ತುಂಬಿ ಹರಿದಿದೆ. ಪರಿಣಾಮ ಮನೆಗಳಿಗೆ ನೀರು ನುಗ್ಗಿದೆ. ದವಸ ಧಾನ್ಯಗಳು ಸೇರಿದಂತೆ ಅನೇಕ ವಸ್ತುಗಳು ನೀರು ಪಾಲಾಗಿದೆ. ಕಲಬುರಗಿಯ ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ಮುಂಭಾಗದ ಅಂಗಡಿಗಳಿಗೆ ಮಳೆ ನೀರು ನುಗ್ಗಿದೆ. 10ಕ್ಕೂ ಹೆಚ್ಚು ಅಂಗಡಿಗಳಿಗೆ ನೀರು ನುಗ್ಗಿದ್ದು ಮಾಲೀಕರು ಪರದಾಡುವಂತಾಗಿದೆ. ಅಂಗಡಿ ಮುಂಭಾಗ ನಿಂತಿರುವ ನೀರು ಹೊರಹಾಕುವುದಕ್ಕೆ ಮಾಲೀಕರು ಹರಸಾಹಸ ಪಟ್ಟಿದ್ದಾರೆ. ಇನ್ನು ಕೊಪ್ಪಳ ಜಿಲ್ಲೆಯ ಗಂಗಾವತಿಯಲ್ಲೂ ಭಾರಿ ಮಳೆಯಾಗಿದೆ. ಮಳೆಗೆ ರಾಜಕಾಲುವೆ ತುಂಬಿ ಹರಿದಿದೆ. ರಾಜಕಾಲುವೆ ಜಾಮ್ ಆಗಿ ಜನವಸತಿ ಪ್ರದೇಶಕ್ಕೆ ನೀರು ನುಗ್ಗಿದೆ. ಇನ್ನು ನಗರದ ಕಿಲ್ಲಾ ಏರಿಯಾ ಸಂಪೂರ್ಣವಾಗಿ ಜಲಾವೃತವಾಗಿದೆ. ಇದೀಗ ಸರಿಯಾಗಿ ಚರಂಡಿ ನಿರ್ವಹಣೆ ಮಾಡದ ನಗರಸಭೆ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾದಗಿರಿ ಜಿಲ್ಲೆಯಾದ್ಯಂತ ರಾತ್ರಿಯಿಡೀ ಧಾರಾಕಾರ ಮಳೆ ಸುರಿದಿದೆ. ರಾತ್ರಿಯಿಡೀ ಸುರಿದ ಮಳೆಗೆ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಇನ್ನು ಯರಗೋಳ ಬಾಚವಾರ ಗ್ರಾಮದ 2 ಸೇತುವೆ ಜಲಾವೃತವಾಗಿದೆ. ಸೇತುವೆ ಜಲಾವೃತಗೊಂಡ ಪರಿಣಾಮ ಸಂಪರ್ಕ ಕಟ್ಟಾಗಿದೆ. ಇನ್ನು ಯರಗೋಳ ಗ್ರಾಮದ 10 ಮನೆಗಳು ಜಲಾವೃತಗೊಂಡಿದ್ದು ಮನೆಯಲ್ಲಿದ್ದ ಅಪಾರ ಪ್ರಮಾಣದ ದಿನಸಿ ಪದಾರ್ಥ ಹಾನಿಯಾಗಿದೆ. ಇತಿಹಾಸದ ಮೊಟ್ಟ ಮೊದಲ ಬಾರಿಗೆ ಬಾಚವಾರ ಕೋಟೆಯ ಹಳ್ಳಂದನೇ ಕರೆಯಲ್ಪಡುವ ಈ ಹಳ್ಳ ಮೊದಲ ಬಾರಿಗೆ ಬಾಚವಾರ ಗ್ರಾಮದಲ್ಲಿ ಹೋಗ್ತಾ ಇದ್ದು, ಇದು ಭೀಕರ ಮಳೆಗೆ ಬೆಳೆ ಮತ್ತೊಮ್ಮೆ ಹಾನಿಯಾಗಿದ್ದು ಕೂಡಲೇ ಸರ್ಕಾರ ಗಮನ ಹರಿಸಿ. ಯಾದಗಿರಿಯಲ್ಲಿ ಮಳೆ ಮುಂದುವರೆದಿದ್ದು ನಿರಂತರ ಮಳೆಗೆ ಚಾಮನಹಳ್ಳಿ ಸೇತುವೆ ಜಲಾವೃತವಾಗಿದೆ. ಚಾಮನಹಳ್ಳಿ, ಹೊರುಂಚಿ, ಅಲ್ಲಿಪುರ ಸೇರಿದಂತೆ 10 ಗ್ರಾಮಕ್ಕೆ ಸಂಪರ್ಕಿಸುವಂತಹ ಸೇತುವೆ ಮುಳುಗಡೆ ಆಗಿಬಿಟ್ಟಿದೆ. ಸೇತುವೆ ಮುಳುಗಡೆ ಆಗಿದ್ದರಿಂದ ಸಂಚಾರ ಬಂದ್ ಮಾಡಲಾಗಿದೆ. ಸೇತುವೆ ಬಂದ್ ಆಗಿದ್ದರಿಂದ ಜನ ಪರದಾಡ್ತಾ ಇದ್ದಾರೆ. ಧರ್ಮಸ್ಥಳ ಬುರುಡೆ ಪ್ರಕರಣ ಸಂಬಂಧ ಎಸ್ಐಟಿ ಕಚೇರಿಗೆ ಇಂದು ಕೂಡ ಜಯಂತ್ ಹಾಗೂ ಗಿರೀಶ್ ಮಟ್ಟಣ್ಣ ಅವರು ಹಾಜರಾಗಿದ್ದಾರೆ. ವಿಚಾರಣೆಗೂ ಮುನ್ನ ಮಾಧ್ಯಮಗಳ ಜೊತೆ ಮಾತಾಡಿದ್ದ ಜಯಂತ್, ಕಾನೂನು ಅರಿವಿಲ್ಲದೆ ತಪ್ಪು ಮಾಡಿದರೆ ಅದಕ್ಕೆ ತಕ್ಕದಾದ ಶಿಕ್ಷೆ ತೆಗೆದುಕೊಳ್ಳಲೇಬೇಕು. ಸತ್ಯದ ಹೋರಾಟದಲ್ಲಿ ಸುಳ್ಳು ಸೃಷ್ಟಿ ಮಾಡಿದ್ರೂ ಶಿಕ್ಷೆ ಅನುಭವಿಸಬೇಕು. ನಾನು ತನಿಖೆ ಮುಗಿಸಿ ಬರುವಾಗ ನನಗೆ ಅಧಿಕಾರಿಗಳು ಹೊಡೆದಿದ್ದಾರಾ ಅಂತ ಜನ ಕೇಳ್ತಿದ್ದಾರೆ. ಅಧಿಕಾರಿಗಳು ನನಗೆ ಹೊಡೆದಿಲ್ಲ, ಅವರು ನಿಯಮದ ಪ್ರಕಾರ ತನಿಖೆ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಧರ್ಮಸ್ಥಳದಲ್ಲಿ ಎಸ್ಐಟಿ ಉತ್ಖನನ ಮಾಡಿದ್ದ ಜಾಗದ ಮಣ್ಣನ್ನು ಎಫ್ಎಸ್ಎಲ್ಗೆ ಕಳುಹಿಸಲಾಗಿದೆ. ಮುಂದಿನ ವಾರದಲ್ಲಿ ಎಫ್ಎಸ್ಎಲ್ ರಿಪೋರ್ಟ್ ಎಸ್ಐಟಿ ಕೈ ಸೇರಲಿದೆ ಎನ್ನಲಾಗಿದೆ. 120ಕ್ಕೂ ಹೆಚ್ಚು ಸ್ಯಾಂಪಲ್ಗಳನ್ನು ಸೋಕೋ ಟೀಮ್ ಕಲೆ ಹಾಕಿತ್ತು. 17 ಸ್ಪಾಟ್ಗಳಲ್ಲಿ 70ಕ್ಕೂ ಹೆಚ್ಚು ಕಡೆ ಮಣ್ಣಿನ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗಿದೆ. ಮಾಸ್ಕ್ ಮ್ಯಾನ್ ತೋರಿಸಿದ ಎಲ್ಲಾ ಜಾಗದಲ್ಲಿ ಮಣ್ಣನ್ನು ಸಂಗ್ರಹ ಮಾಡಲಾಗಿತ್ತು. ಕೆಂಪು ಮಣ್ಣಿನಿಂದ ಮೂಳೆಗಳು ಕರಗಿರೋ ಅನುಮಾನ ಇದೆ. ಈ ಹಿನ್ನೆಲೆ ಮೂಳೆ ಕರಗಿದೆಯಾ ಅಂತ ತಿಳಿಯಲು ಸ್ಯಾಂಪಲ್ಸ್ ಸಂಗ್ರಹ ಮಾಡಲಾಗಿದೆ. ಮದ್ದೂರಿನಲ್ಲಿ ಪ್ರಚೋದನಾಕಾರಿ ಭಾಷಣ ಹಿನ್ನೆಲೆಯಲ್ಲಿ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಮದ್ದೂರಿನಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿನ್ನೆ ಸಾಮೂಹಿಕ ಗಣೇಶ ವಿಸರ್ಜನೆ ವೇಳೆ ಪ್ರಚೋದನಾಕಾರಿ ಭಾಷಣ ಮಾಡಿದ್ರು ಎನ್ನಲಾಗಿದೆ. ಈ ಹಿನ್ನೆಲೆಯಲ್ಲಿ ಮದ್ದೂರು ಪೊಲೀಸರು ಸುಮಟೋ ಕೇಸ್ ದಾಖಲು ಮಾಡಿಕೊಂಡಿದ್ದಾರೆ. ಮುಸ್ಲಿಮರ ವಿರುದ್ಧ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ ಅಂತ ಹೇಳಿ ಬಿಎನ್ಎಸ್ಎಸ್ ಕಾಯ್ದೆ ಅಡಿ 176ರ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಮದ್ದೂರಲ್ಲಿ ಎಫ್ಐಆರ್ ದಾಖಲಾಗಿರೋ ಕುರಿತಂತೆ ಚಿಕ್ಕಮಗಳೂರಲ್ಲಿ ಮಾತನಾಡಿರುವಂತಹ ಸಿಟಿ ರವಿ, ಸಹಿಸಿಕೊಳ್ಳೋ ಕಾಲ ಇಲ್ಲ, ಇನ್ನೇನಿದ್ರು ಆಕ್ಷನ್ಗೆ ರಿಯಾಕ್ಷನ್ ಅಷ್ಟೇ.
ನಿಮ್ಮನ್ನ ಸಹಿಸಿಕೊಂಡಿದ್ದಕ್ಕೆ ಭಾರತ 4 ತುಂಡಾಯಿತು. ಕಾಶ್ಮೀರಿ ಹಿಂದೂಗಳನ್ನ ಬೀದಿಯಲ್ಲಿ ನಿಲ್ಲೋ ಹಾಗೆ ಮಾಡಿದ್ರಿ. ನಾವು ಬೀದಿಯಲ್ಲಿ ನಿಲ್ಲಬೇಕಾ? ನೀವು ಮತೀಯ ಭಯೋತ್ಪಾದನೆ ಮಾಡ್ತಾ ಇದ್ರೆ ನಾವು ಸಹಿಸಿಕೊಳ್ತಾ ಇರಬೇಕಾ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವಿಚಾರವಾಗಿ ಯತ್ನಾಳ್ ಕೂಡ ಮಾತನಾಡಿದ್ದು, ನಾವು ಯಾವುದಕ್ಕೂ ಹೆದರಲ್ಲ, ಹಿಂದೂಗಳ ಜೊತೆ ನಾವು ನಿಲ್ತೀವಿ ಅಂತ ಹೇಳಿದ್ದಾರೆ. ನಾನು ಆಕ್ಷನ್ ಮಾಡಿದ್ರೆ ರಿಯಾಕ್ಷನ್ ಆಗುತ್ತೆ ಅಂತ ಹೇಳಿದ್ದೇನೆ. ಎಷ್ಟು ದಿನ ಹಿಂದೂ ಸಮಾಜ ಸಹಿಸ್ಕೊಳ್ಳುತ್ತೆ? ಎಷ್ಟು ದಿನ ಸಹಿಸ್ಕೊಳ್ಬೇಕು? ನೀವು ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಭಾರತ 4 ತುಂಡಾಯಿತು. ಸಹಿಸ್ಕೊಂಡಿದ್ದ ಕಾರಣಕ್ಕೇನೆ ಕಾಶ್ಮೀರದಲ್ಲಿ ಕಾಶ್ಮೀರಿ ಮೂಲ ನಿವಾಸಿ ಹಿಂದೂಗಳನ್ನ ಬೀದಿಲಿ ನಿಲ್ಲಂಗೆ ಮಾಡಿದ್ರಿ. ನಾವು ಬೀದಿಲಿ ನಿಲ್ಬೇಕಾ? ದೇಶ ತುಂಡಾದರೂ ಸಹಿಸ್ಕೋಬೇಕು, ಪಾಕಿಸ್ತಾನ ಜಿಂದಾಬಾದನ್ನು ಸಹಿಸ್ಕೋಬೇಕು, ನಮ್ಮ ದೇವರುಗಳನ್ನ ನಿರಾಕರಿಸಿದ್ರೂ ಸಹಿಸ್ಕೊಳ್ಬೇಕು, ನಮ್ಮ ದೇವ್ರ ಉತ್ಸವದ ಮೇಲೆ ಕಲ್ಲು ಹೊಡೆದು ಸಹಿಸ್ಕೋಬೇಕು ಅಲ್ವಾ? ಸಹಿಸ್ಕೊಳ್ಳೋ ಕಾಲ ಇಲ್ಲ ಈಗ. ನೀನೇನಿದ್ರು ಆಕ್ಷನ್ಗೆ ರಿಯಾಕ್ಷನ್. ಹತಾಶೆ ಆಗಿಬಿಟ್ಟಿದ್ದಾರೆ. ಒಂದು ಕೋಮನ್ನು ಖುಷಿಪಡಿಸಲಿಕ್ಕೆ ಎಲ್ಲ ಹಿಂದೂಗಳನ್ನು ಟಾರ್ಗೆಟ್ ಏನು ಮಾಡ್ತಾ ಇದ್ದಾರೆ, ಅದು ಉದ್ದೇಶದಿಂದ ಈಗೂ ನನ್ನ ಮೇಲೂ ಸುಮಾರು 70 ಕೇಸುಗಳನ್ನು ದಾಖಲೆ ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಅಂದ್ರೆ ಹಿಂದೂಗಳ ಕೂಗನ್ನು ಮುಗಿಸ್ಬೇಕು, ಯಾರೂ ಹಿಂದೂಗಳ ಪರವಾಗಿ ಮಾತಾಡಬಾರ್ದು ಅನ್ನೋಂಥದ್ದು ಏನು ಕರ್ನಾಟಕದಲ್ಲಿ ನಡೆದಿದೆ. ಇದಕ್ಕೆ ನಾವು ಯಾರೂ ಅಂಜುವುದಿಲ್ಲ, ಬಗ್ಗುವುದಿಲ್ಲ. ನಾವು ಗಟ್ಟಿಯಾಗಿ ಹಿಂದೂಗಳ ಪರವಾಗಿ ನಿಲ್ತೀವಿ ಅನ್ನೋಂಥ ಸಂದೇಶವನ್ನು ನಾವು ಕೊಡಲಿಕ್ಕೇ ಮತ್ತು ಹೋಗ್ತಾ ಇತ್ತು. ಹತಾಶೆ ಆಗಿಬಿಟ್ಟಿದ್ದಾರೆ. ಒಂದು ಸಿಟಿ ರವಿ ಮೇಲೆ ಎಫ್ಐಆರ್ ದಾಖಲಾಗಿರೋ ವಿಚಾರದ ಬಗ್ಗೆ ಬೆಂಗಳೂರಲ್ಲಿ ಮಾತನಾಡಿರೋ ಗೃಹ ಸಚಿವ ಪರಮೇಶ್ವರ್ ಅವರು ದ್ವೇಷ ಭಾಷಣ ಮಾಡಿದ್ದಾರೆ, ಅದಕ್ಕಾಗಿ ಅವರ ಮೇಲೆ ಪೊಲೀಸರು ಎಫ್ಐಆರ್ ಹಾಕಿದ್ದಾರೆ. ಇದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಇದೇ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯಿಸಿದ್ದು, ಸಿಟಿ ರವಿ ಅವರು ಮಾತು, ಭಾಷೆ, ನಡತೆ ಎಲ್ಲ ಜಗಜ್ಜಾಹೀರಾಗಿದೆ ಎಂದಿದ್ದಾರೆ. ಇನ್ನು ಇದೇ ವಿಚಾರದಲ್ಲಿ ಸಚಿವ ರಾಮಲಿಂಗಾರೆಡ್ಡಿ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ಅವರೇನೋ ದ್ವೇಷ ಭಾಷಣ ಮಾಡಿದ್ದಾರೆ ಅಂತ ಹೇಳಿ ಅವರು ಎಫ್ಐಆರ್ ಮಾಡಿದ್ದಾರೆ. ಮುಂದೆ ಏನು ಕ್ರಮ ತಗೋಬೇಕು ಅವ್ರು ತಗೊಳ್ತಾರೆ. ನನಗೆ ಗೊತ್ತಿಲ್ಲ ಅವ್ರದ್ದು, ಅದು ಪದ್ಧತಿ, ಅದು ಪದ್ಧತಿ, ಅವ್ರದ್ದು ಸಂಸ್ಕೃತಿ, ಇದೆಲ್ಲ ಗೊತ್ತಿಲ್ಲ ನನಗೆ. ಬಟ್ ಅದೇನು ನಾನು ತಿಳ್ಕೊಳ್ತೀನಿ, ನನಗೆ ಗೊತ್ತಿಲ್ಲ. ಬಟ್ ಅವ್ರ ಮಾತು, ಅವ್ರ ಭಾಷೆ, ಅವರ ನಡತೆ ಎಲ್ಲ ಇದು ಜನಜಾಗೃತಿ ಆಗಿದೆ. ಈ BJPಯವರು ಎಲ್ಲನ ಕೋಮುಗಲಭೆಗಳು ಸ್ವಾತಂತ್ರ್ಯ ಪೂರ್ವದಲ್ಲೂ ಆಗ್ತಿತ್ತು, ಸ್ವಾತಂತ್ರ್ಯ ಬಂದ ಮೇಲೂ ಕೂಡ ಕೋಮುಗಲಭೆಗಳು ಅಲ್ಲಲ್ಲಿ ನಡೆಯುತ್ತೆ. ಕೋಮುಗಲಭೆಗಳು ಆದಂಥ ಸಂದರ್ಭದಲ್ಲಿ ಎಲ್ಲ ಪಕ್ಷದ ಮುಖಂಡಗಳು ಕೂತು ಅದನ್ನು ಸರಿ ಮಾಡುವಂಥ ಕೆಲಸವನ್ನು ಮಾಡಬೇಕು. ಅದು ಬಿಟ್ಟು ಇದು ಬೆಂಕಿಗೆ ತುಪ್ಪ ಹಾಕುವಂಥ ಕೆಲಸವನ್ನು ಮಾಡಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ಮಾಡೋದಕ್ಕೆ ಇವರು BJPಯವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಮದ್ದೂರು ಗಲಭೆ ಹಿನ್ನೆಲೆಯಲ್ಲಿ ಇವತ್ತು ಮದ್ದೂರಿಗೆ ಮಾಜಿ ಸಚಿವ ರೇಣುಕಾಚಾರ್ಯ ಭೇಟಿಯನ್ನು ಕೊಟ್ಟಿದ್ದಾರೆ. ಮದ್ದೂರಿನ ಸಾರ್ವಜನಿಕ ಆಸ್ಪತ್ರೆಗೆ ಭೇಟಿ ನೀಡಿ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಬಳಿಕ ಗಾಯಾಳುಗಳ ಮನೆಗಳಿಗೆ ಭೇಟಿ ನೀಡಿ ಯೋಗಕ್ಷೇಮವನ್ನು ವಿಚಾರಿಸಿದ್ದಾರೆ. ಮಾಧ್ಯಮಗಳಿಗೆ ಮಾತನಾಡಿದ ಅವರು, ಮುಸ್ಲಿಮರು ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ. ಈ ಸರ್ಕಾರಕ್ಕೆ ನಾವು ಭಾರತ್ ಮಾತಾ ಕಿ ಜೈ ಅಂದ್ರೂ ತಪ್ಪು, ಕೇಸರಿ ಶಾಲು ಹಾಕಿದ್ರೂ ತಪ್ಪು, ಇವರಿಗೆ ತಲೆ ಮೇಲೆ ಟೋಪಿ ಹಾಕಿ ಶಾಲ್ ಹಾಕಿದ್ರೆ ಮಾತ್ರ ಖುಷಿಯಾಗುತ್ತೆ. ಹೀಗಾಗಿ ಹಿಂದೂಗಳು ಒಂದಾಗದೇ ಇದ್ರೆ ಈ ರೀತಿಯ ಘಟನೆಗಳು ತಪ್ಪಿದ್ದಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಇನ್ನು ಮದ್ದೂರು ಗಲಭೆ ವಿಚಾರವಾಗಿ ಕೊಪ್ಪಳದಲ್ಲಿ ಮಾತನಾಡಿರುವಂತಹ ಸಂಸದ ಗೋವಿಂದ ಕಾರಜೋಳ, ಮದ್ದೂರು ಗಲಾಟೆ ಸರ್ಕಾರದ ಪ್ರಾಯೋಜಿತ ಗಲಾಟೆ. ಸಿದ್ದರಾಮಯ್ಯ ಸೋನಿಯಾ ಗಾಂಧಿ ಅವರನ್ನ ಖುಷಿ ಪಡಿಸೋಕೆ ಹಬ್ಬಗಳಂದು ಗುಲೆಬ್ಸಿ ಧ್ವಜ ಹಿಡಿದವರನ್ನ ಬಂಧಿಸ್ತಾರೆ. ಶಿವಮೊಗ್ಗದಲ್ಲಿ ಪಾಕ್ ಧ್ವಜ ಹಿಡಿದವರ ಮೇಲೆ ಕ್ರಮ ಆಗಲಿಲ್ಲ. ಇವರು ಅಯೋಗ್ಯರು, ಇವರಿಗೆ ಆಡಳಿತ ಮಾಡೋಕೆ ಬರಲ್ಲ ಅಂತ ಹೇಳಿ ಕಿಡಿಕಾರಿದ್ದಾರೆ. ಮದ್ದೂರು ಗಲಾಟೆ ಸರ್ಕಾರ ಪ್ರಾಯೋಜಿತ ಒಂದು ನಾಟಕ. ಸರ್ಕಾರನೇ ಕೂತು ಗಲಾಟೆಗಳನ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಕಾಂಗ್ರೆಸ್ಸಿನ ಸಿದ್ದರಾಮಯ್ಯನವ್ರ ಸರ್ಕಾರ ಇವತ್ತು ಸೋನಿಯಾ ಗಾಂಧಿ ಅವ್ರನ್ನ ಖುಷಿ ಪಡಿಸೋದಕ್ಕಾಗಿ ಇಂಥ ಗಲಾಟೆಗಳನ್ನು ಸೃಷ್ಟಿ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ತಾರೆ. ಯಾವುದೇ ಒಂದು ಹಿಂದೂಗಳ ಹಬ್ಬ ಬಂತು ಅಂದ್ರೆ ಧಾರ್ಮಿಕ ಗಲಾಟೆ ಆಗ್ತದ, ಕೋಮು ಗಲಭೆ ಆಗ್ತದಂತ ಇವರೇ ಗುಲ್ಲೆ ಎಬ್ಬಿಸ್ಬಿಡೋದು, ಇವರೇ ಪೊಲೀಸರನ್ನ ಬಿಟ್ಟು ಗಲಾಟೆ ಮಾಡಿಸೋದು. ಒಬ್ಬ ಯಾವನಾದರೂ ಜೆಂಡಾ ಹಿಡ್ಕೊಂಡು ಹೊಂಟಿದ್ರೆ ಆ ಜೆಂಡಾ ಕಸ್ಕೊಂಡು ಗಲಾಟೆ ಎಬ್ಸೋದು. ಈಗ ಹಿಂದೂ ಸಂಘಟನೆಗಳಿದ್ದಾವೆ, ಅವ್ರು ಕೇಸರಿ ಧ್ವಜ ಹಿಡಿತಾರೆ. ಕೇಸರಿ ಧ್ವಜ ಹಿಡಿಬಾರ್ದು ಅಂತ ಇವರೇ ಆದೇಶ ಮಾಡ್ತಾರೆ. ಆದೇಶ ಅಂದ್ರೆ ಮೌಖಿಕ ಆದೇಶ. ಹಿಂದೂಗಳ ಹಬ್ಬ ಬಂತು ಅಂದರೆ ಗಲಾಟೆ ಮಾಡಿಸ್ತಾರೆ. ಇದು ಸಿದ್ದರಾಮಯ್ಯನವ್ರ ಸರ್ಕಾರ ಮಾಡಿಸ್ತಾ ಇದೆ, ಬೇರೆ ಯಾರು.
ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲೆಸೆತ ಪ್ರಕರಣ ಸಂಬಂಧ ಮದ್ದೂರಿಗೆ ಬಿಜೆಪಿಯ ಲೀಗಲ್ ಟೀಮ್ ಭೇಟಿ ಕೊಟ್ಟಿದೆ. ವಕೀಲರ ಸಂಘದ ಕಚೇರಿಗೆ ಭೇಟಿ ಕೊಟ್ಟು ವಕೀಲರೊಂದಿಗೆ ಸಭೆ ಮಾಡಿ ಚರ್ಚೆ ಮಾಡಿದ್ದಾರೆ. ಕಲ್ಲೆಸೆದ ಕಿಡಿಗೇಡಿಗಳ ಪರ ವಕಾಲತ್ತು ಹಾಕದಿರಲು ನಿರ್ಧಾರ ಮಾಡಿರುವುದಕ್ಕೆ ಅಭಿನಂದನೆ ಸಲ್ಲಿಸಿದ್ದಾರೆ. ಬಳಿಕ ರಾಮ್ ರಹೀಂ ನಗರದ ಮಸೀದಿಯ ಕುರಿತು ದಾಖಲೆ ಪರಿಶೀಲನೆ ನಡೆಸಿದ್ದಾರೆ. ಬಳಿಕ ಘಟನೆ ಬಗ್ಗೆ ರಾಜ್ಯ ಕಾನೂನು ಪ್ರಕೋಷ್ಠ ಟೀಮ್ ಮಾಹಿತಿಯನ್ನ ಪಡೆದುಕೊಂಡಿದೆ. ಮದ್ದೂರಿನ ಗಣೇಶ ವಿಸರ್ಜನೆ ವೇಳೆ ಕಲ್ಲು ತೂರಾಟ ಖಂಡಿಸಿ ದೊಡ್ಡಬಳ್ಳಾಪುರದಲ್ಲಿ ಪ್ರತಿಭಟನೆ ಮಾಡಲಾಗಿದೆ. ವಿಶ್ವ ಹಿಂದೂ ಪರಿಷತ್, ಬಜರಂಗ ದಳ ಕಾರ್ಯಕರ್ತರಿಂದ ಪ್ರತಿಭಟನೆಯನ್ನ ಮಾಡಲಾಗಿದೆ. ರಾಜ್ಯಾದ್ಯಂತ ಗಣೇಶ ವಿಸರ್ಜನೆಗೆ ಸರ್ಕಾರ ತಡೆ ಒಡ್ತಾ ಇದೆ ಅಂತ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಲಾಗಿದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಎನ್ನಲಾಗಿತ್ತು. ನಿನ್ನೆ ಎಬಿವಿಪಿಯ ಕಾರ್ಯಕ್ರಮದಲ್ಲಿ ಪರಂ ಕಾಣಿಸಿಕೊಂಡಿದ್ರು. ಇದೀಗ ಎಲ್ಲಾ ವಿಚಾರಗಳಿಗೆ ಸ್ವತಃ ಪರಮೇಶ್ವರ್ ಅವರೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ತಿಪ್ಟೂರಿಗೆ ಹೋದಾಗ ರಸ್ತೆಯಲ್ಲಿ ರಾಣಿ ಅಬ್ಬಕ್ಕನ ಮೆರವಣಿಗೆ ಬರ್ತಾ ಇತ್ತು. ಆಗ ಆಯೋಜಕರು ಪುಷ್ಪಾರ್ಚನೆಗೆ ಹೇಳಿದ್ರು. ನಾನು ಪುಷ್ಪಾರ್ಚನೆ ಮಾಡಿದ್ದೇನೆ ಅಷ್ಟೇ ಅಂತ ಹೇಳಿದ್ರು. ಇದೇ ವಿಚಾರವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು. ರಾಣಿ ಹಬ್ಬಕ್ಕನ್ ಪ್ರೊಸೆಷನ್ ಹೋಗುವಾಗ ಒಂದು ಹೂವು ಹಾಕೋಗಿ ಸ್ವಾಮಿ ಇದ್ರು. ಕಾರ್ ನಿಲ್ಲಿಸ್ಬಿಟ್ಟು ಹೂವು ಹಾಕಿದೆ, ಬಂದೆ. ಇಷ್ಟೇ. ಅದಕ್ಕೆ ನಾನು ಯಾವ ಎಬಿವಿಪಿ ಕಾರ್ಯಕ್ರಮ ಮತ್ತೊಂದು ಏನೂ ಅಟೆಂಡ್ ಮಾಡಿಲ್ಲ. ಇದಕ್ಕೆ ಮೇಲೆ ಅವ್ರೇನಾದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಿದ್ದರೆ ಮಾಡ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಐ ಆಮ್ ಎ ಟ್ರೂ ಕಾಂಗ್ರೆಸ್ಮನ್. ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ಮನ್. ನನಗೆ ಈಗ ಯಾರೋ ಟಿವಿಯವರು ಈಗ ಕೇಳಿದ್ರು, ನನಗಿನ್ನ ಗೊತ್ತಿಲ್ಲ. ಐ ಡೋಂಟ್ ನೋ ವಾಟ್ ಇಸ್ ದಟ್ ಇಶ್ಯೂ. ನನಗೆ ಗೊತ್ತಿಲ್ಲ. ನಾನು ತಿಳ್ಕೊಳ್ತೀನಿ, ಆಮೇಲೆ ಮಾತಾಡ್ತೀನಿ. ಶಿವಾಜಿನಗರದ ನಮ್ಮ ಮೆಟ್ರೋ ನಿಲ್ದಾಣಕ್ಕೆ ಸೇಂಟ್ ಮೇರಿ ಹೆಸರಿಡುವುದಕ್ಕೆ ಸರ್ಕಾರ ಚಿಂತನೆ ನಡೆಸಿರುವುದಕ್ಕೆ ಭಾರೀ ಆಕ್ರೋಶ ವ್ಯಕ್ತವಾಗಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಆಕ್ರೋಶ ಕೇಳಿಬರ್ತಾ ಇದೆ. ಸಿಎಂ ಸಿದ್ದರಾಮಯ್ಯನವರಿಗೆ ಶಂಕರ್ನಾಗ್ ಹೆಸರು ನೆನಪಿಗೆ ಬಂದಿಲ್ವಾ ಅಂತ ಪ್ರಶ್ನೆ ಮಾಡಲಾಗ್ತಾ ಇದೆ. ಮೆಟ್ರೋ ಯೋಜನೆಗೆ ಶಂಕರ್ನಾಗ್ ಕೊಡುಗೆ ಇದೆ, ಅವರ ಹೆಸರನ್ನ ಇಡಿ, ಯಾವ ಸೇಂಟ್ ಮೇರಿ ಹೆಸರು ಬೇಡ ಅಂತ ಸೋಷಿಯಲ್ ಮೀಡಿಯಾ ಮೂಲಕ ನೆಟ್ಟಿಗರು ಆಗ್ರಹ ಮಾಡ್ತಾ ಇದ್ದಾರೆ. ಇನ್ನು ಶಿವಾಜಿನಗರ ಮೆಟ್ರೋ ಹೆಸರು ವಿವಾದ ಆಗ್ತಾ ಇದ್ದಂಗೆ ಈ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್, ಸೇಂಟ್ ಮೇರಿ ಹೆಸರಿನ ಬಗ್ಗೆ ಚರ್ಚೆ ಆಗಿದೆ ಅಷ್ಟೇ, ಸೇಂಟ್ ಮೇರಿ ಹೆಸರಿಡುವಂತೆ ಮನವಿ ಬಂದಿದೆ ಅಷ್ಟೇ, ಅದರಲ್ಲಿ ತಪ್ಪೇನಿಲ್ಲ, ಆದರೆ ಇದರ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ ಅಂತ ಹೇಳಿದ್ದಾರೆ. There is nothing wrong in the request. We will take up a call on that. We will just discuss it. There is a request. There is nothing wrong in the request. We will take up a call on that. ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರಿಗೆ ಆಹ್ವಾನ ನೀಡಲಾಗಿದ್ದು, ಸರ್ಕಾರದ ನಡೆಯನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಇದೀಗ ಮತ್ತೊಂದು ಪಿಐಎಲ್ ಸಲ್ಲಿಸಲಾಗಿತ್ತು. ಎಚ್ಎಸ್ ಗೌತಮ್ ಅನ್ನುವರು ಸರ್ಕಾರ ತನ್ನ ಆದೇಶ ವಾಪಸ್ ಪಡೆಯುವಂತೆ ನಿರ್ದೇಶನ ಕೊಡಬೇಕು ಅಂತ ಹೈಕೋರ್ಟ್ಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಸಲ್ಲಿಸಿದ್ರು. ಆದರೆ ತುರ್ತಾಗಿ ವಿಚಾರಣೆ ನಡೆಸಲು ಆಗಲ್ಲ ಅಂತ ಅರ್ಜಿದಾರರ ಮನವಿಯನ್ನ ಹೈಕೋರ್ಟ್ ತಿರಸ್ಕರಿಸಿದೆ. ಮುಂದಿನ 4 ದಿನಗಳಲ್ಲಿ ಅರ್ಜಿ ವಿಚಾರಣೆಗೆ ಪಟ್ಟಿಯಾಗಲಿದೆ ಅಂತ ಮುಖ್ಯ ನ್ಯಾಯಮೂರ್ತಿ ವಿಭು ಭಕ್ರು ಪೀಠ ಮನವಿಯನ್ನ ತಿರಸ್ಕರಿಸಿದೆ. ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ದಿನಗಣನೆ ಆರಂಭವಾಗಿದೆ. ಈ ಹಿನ್ನೆಲೆಯಲ್ಲಿ ಪೂರ್ವಭಾವಿಯಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದ್ದು, ಈ ಬಾರಿ ಅರಮನೆಯಲ್ಲಿ ಆಸನದ ವ್ಯವಸ್ಥೆ ಕಡಿಮೆ ಮಾಡಲಾಗಿದೆ. ಕಳೆದ ಬಾರಿ ಅರಮನೆಯಲ್ಲಿ 55ರಿಂದ 60 ಸಾವಿರ ಆಸನದ ವ್ಯವಸ್ಥೆ ಮಾಡಲಾಗಿತ್ತು. ಈ ಬಾರಿ 45ರಿಂದ 48 ಸಾವಿರ ಆಸನದ ವ್ಯವಸ್ಥೆ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ. ಈಗಾಗಲೇ ಗಣ್ಯರಿಗೆ ಆಹ್ವಾನವನ್ನು ನೀಡಲಾಗಿದ್ದು, ಆನ್ಲೈನ್ನಲ್ಲಿ ದಸರಾ ಗೋಲ್ಡ್ ಟಿಕೆಟ್, ಜಂಬೂ ಸವಾರಿ ಟಿಕೆಟ್, ಪಂಜಿನ ಕವಾಯತು ಟಿಕೆಟ್ ಮಾರಾಟ ಮಾಡಲಾಗ್ತಿದೆ ಅಂತ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜ್ ನ್ಯೂಸ್ 18ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ವಿಟೇಷನ್ಸನ್ನು ಎಲ್ಲ ಪ್ರಮುಖ ವ್ಯಕ್ತಿಗಳಿಗೆ ಮತ್ತು ಗೆಸ್ಟ್ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಸಹ ನಾವು ಕೊಡ್ತಾ ಇದ್ದೇವೆ. ನಮ್ಮ ಈ ಸಲ ವರ್ಣರಂಜಿತವಾದಂತಹ ಒಂದು ಇನ್ವಿಟೇಷನ್ ಈ ರೀತಿ ಇರುತ್ತೆ. ಈ ಮೈಸೂರಿನ ಹಿರಿಮೆ, ಗರಿಮೆ ಮತ್ತು ದಸರಾದ ಪ್ರಾಮುಖ್ಯತೆಯನ್ನು ತಿಳಿಸ್ತಕ್ಕಂಥ ಪದಗಳನ್ನು ಜೋಡಣೆ ಮಾಡಿ ಒಂದು ಕಾವ್ಯ ರಚನೆಯನ್ನು ಮಾಡಿ ಅದನ್ನು ನಾನು ಹಾಡಿನ ರೂಪದಲ್ಲಿ ಮಾಡಬೇಕು ಅಂತ ಒಂದು ಆಸೆ ಇತ್ತು. ಅದು ಈಡೇರಿದೆ. ಎಷ್ಟೇ ಲಕ್ಷ ಜನಗಳು ಬಂದರೂ ಸಹ ಅವರ ಸುರಕ್ಷತೆ ಮತ್ತು ಅವರಿಗೆ ಬೇಕಾದಂಥ ಎಲ್ಲ ಮೂಲಭೂತ ಸೌಲಭ್ಯಗಳನ್ನ ಕೊಡಲಿಕ್ಕೆ ನಮ್ಮ ಜಿಲ್ಲಾಡಳಿತ ನಾವು ಸನ್ನದ್ಧರಾಗಿದ್ದೇವೆ ಅಂತ ಹೇಳ್ತೇವೆ. ಒಂದು ಒಳ್ಳೆಯ ರೀತಿಯಲ್ಲಿ ಆಚರಣೆ ಮಾಡಬೇಕು. ಅಲ್ಲಿ ಎಲ್ಲೂ ಸಹ ಸಣ್ಣ ಪುಟ್ಟ ಲೋಪದೋಷಗಳು ಆಗಬಾರ್ದು. ಆ ದೃಷ್ಟಿಯಿಂದ ನಾವು ಈ ಕ್ರಮವನ್ನು ವಹಿಸಿದ್ದೇವೆ. ನಾವು ಮ್ಯಾಕ್ಸಿಮಮ್ ಒಂದು 45ರಿಂದ 48 ಸಾವಿರ ಆಸನಗಳನ್ನಷ್ಟೇ ಮಾಡಬೇಕು ಅಂತ ನಾವು ಡಿಸೈಡ್ ಮಾಡಿದ್ದೇವೆ. ಅದು ಈಗ ನಡೀತಾ ಇದೆ. ತಾವು ಸಹ ಬಹಳ ಖುಷಿಯಿಂದ ಬಂದು ಇಲ್ಲಿ ನೀವು ಆಚರಣೆಯನ್ನು ಮಾಡಬೇಕು. ನಮ್ಮ ಸಂಭ್ರಮದಲ್ಲಿ ನೀವು ಸಹ ಸಂಭ್ರಮದಿಂದ ತೊಡ್ಕೋಬೇಕು ಅಂತ ನಾನು ಆಶಿಸ್ತೇನೆ. ಕೋರ್ಟ್ ಆದೇಶದಂತೆ ನಟ ದರ್ಶನ್ಗೆ ಜೈಲಲ್ಲಿ ಅಗತ್ಯ ಸೌಲಭ್ಯವನ್ನು ಒದಗಿಸಲಾಗಿದೆ. ಅಗತ್ಯ ಸೌಲಭ್ಯ ಒದಗಿಸಿದ ಬಳಿಕ ದರ್ಶನ್ ಕೊಂಚ ನಿರಾಳವಾಗಿದ್ದಾರೆ. ನಿನ್ನೆ ರಾತ್ರಿ ಹಾಸಿಗೆ, ದಿಂಬು, ಬೆಡ್ಶೀಟ್ ಅಲ್ಲಿ ದರ್ಶನ್ ಆರಾಮಾಗಿ ನಿದ್ದೆ ಮಾಡಿದ್ದಾರಂತೆ. ಇನ್ನು ಮಾನಸಿಕವಾಗಿ ಕುಗ್ಗಿರುವ ನಟ ದರ್ಶನ್ಗೆ ಸೈಕಾಲಜಿಸ್ಟ್ ಮೂಲಕ ಕೌನ್ಸಿಲಿಂಗ್ ಸೌಲಭ್ಯವನ್ನು ಒದಗಿಸಲಾಗಿದೆ.
ಬೈಕ್ ಮತ್ತು ಕಾರಿನ ನಡುವೆ ಅಪಘಾತ ಸಂಭವಿಸಿ ಇಬ್ಬರು ಸಾವನ್ನಪ್ಪಿರುವ ಘಟನೆ ಶಿವಮೊಗ್ಗದ ಶಿಕಾರಿಪುರದಲ್ಲಿ ನಡೆದಿದೆ. ಕೆಲವೇ ದಿನಗಳಲ್ಲಿ ವಿವಾಹ ಬೇಕಾಗಿದ್ದ ಯುವಕ ಯುವತಿ ಮೃತಪಟ್ಟಿದ್ದಾರೆ. ಸೊರಬ ತಾಲೂಕಿನ ಗಂಗವಳ್ಳಿ ಗ್ರಾಮದ ಬಸವನಗೌಡ ಹಾಗೆಯೇ ರೇಖಾ ಮೃತ ದುರ್ದೈವಿಗಳು. ಮತ್ತಿಕೋಟೆಯಿಂದ ತೊಗರ್ಸಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದರ್ಶನಕ್ಕೆ ಹೊರಟಿದ್ದ ವೇಳೆ ಈ ಅಪಘಾತ ಸಂಭವಿಸಿದೆ. ಘಟನೆ ಸಂಬಂಧ ಶಿಕಾರಿಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಶಾಸಕ ಶಾಮನೂರು ಶಿವಶಂಕರಪ್ಪ ಕುಟುಂಬದವರ ವಿರುದ್ಧ ಫೇಸ್ಬುಕ್ನಲ್ಲಿ ಪೋಸ್ಟ್ ಹಾಕಿದವರ ವಿರುದ್ಧ ಎಫ್ಐಆರ್ ದಾಖಲಿಸಿರುವಂತಹ ಘಟನೆ ದಾವಣಗೆರೆಯಲ್ಲಿ ನಡೆದಿದೆ. ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಅವರ ವಿಡಿಯೋ ಎಡಿಟ್ ಮಾಡಿ ವಿಡಿಯೋ ಹರಿಬಿಡಲಾಗಿತ್ತು. ಸದ್ಯ ವಿಡಿಯೋ ಹಾಕಿದ ರವಿರಾಜ್ ಹಾಗೂ ವಿಡಿಯೋ ಶೇರ್ ಮಾಡಿದ ದರ್ಶನ್ ಪವರ್ ವಿರುದ್ಧ ಕೇಸ್ ದಾಖಲಾಗಿದೆ. ಕಾಂಗ್ರೆಸ್ ಲೀಗಲ್ ಸೆಲ್ ಜಿಲ್ಲಾಧ್ಯಕ್ಷ ರಾಕೇಶ್ ಡಿ ಅವರು ಕೊಟ್ಟಂತ ದೂರಿನ ಅನ್ವಯ ಎಫ್ಐಆರ್ ಹಾಕಲಾಗಿದೆ. ಹಿಂದೂ ದೇವಸ್ಥಾನದ ಮುಂದೆ ಇಸ್ಲಾಮಿಕ್ ಬಾವುಟ ಹಾರಾಟ ಅಂತ ವಿಡಿಯೋ ಹಾಕಿ ಅದರಲ್ಲಿ ಸಚಿವ ಮಲ್ಲಿಕಾರ್ಜುನ್ ಮುಸ್ಲಿಂ ವಿರುದ್ಧ ಮಾತನಾಡೋ ಧೈರ್ಯ ಇಲ್ಲ ಅಂತ ಪೋಸ್ಟ್ ಹಾಕಲಾಗಿತ್ತು. ಸದ್ಯ ದ್ವೇಷ ಭಾವನೆ ಮೂಡಿಸುವಂತ ವಿಡಿಯೋ ಅಂತ ಪೊಲೀಸರು ಇಬ್ಬರ ಮೇಲೆ ಕೇಸ್ ಹಾಕಿದ್ದಾರೆ. ಶಾಲೆಗೆ ಬೀಗ ಜಡಿದು ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡಿರುವಂತಹ ಘಟನೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕಶೆಟ್ಟಿಪಲ್ಲಿ ಗ್ರಾಮದಲ್ಲಿ ನಡೆದಿದೆ. ಇಂಗ್ಲಿಷ್ ಶಿಕ್ಷಕಿ ವರಲಕ್ಷ್ಮಿ ದಿಢೀರ್ ವರ್ಗಾವಣೆ ರದ್ದುಗೊಳಿಸಲು ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗಿದೆ. ಶಿಕ್ಷಕಿಯ ಕಾರ್ಯವನ್ನ ಮೆಚ್ಚಿ ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಗೆ ವಿದ್ಯಾರ್ಥಿಗಳು ವರ್ಗಾವಣೆಯಾಗಿದ್ದರು. ಆದರೆ ಶಿಕ್ಷಕಿ ವರ್ಗಾವಣೆಗೆ ವಿದ್ಯಾರ್ಥಿಗಳು ಕಿಡಿಕಾರಿದ್ದು ವರ್ಗಾವಣೆ ರದ್ದುಗೊಳಿಸುವಂತೆ ಆಗ್ರಹ ಮಾಡಿದ್ದಾರೆ. ಇರ್ತಕ್ಕಂಥ ಟೀಚರ್ಸ್ ಅಷ್ಟು ಶ್ರಮ ವಹಿಸಿ ಇಲ್ಲಿ ಒಳ್ಳೆ ಪಾಠ ಪ್ರವಚನಗಳು ಮಾಡಿ ಒಳ್ಳೆ ಅಭಿವೃದ್ಧಿ ಪಥದಲ್ಲಿ ನಡ್ಸ್ಕೊಂಡು ಹೋಗ್ತಾ ಇರುವಾಗ ಈ ನಮಗೆಲ್ಲ ಒಂದು ಸಮಾಧಾನ ಆಗಿ ಎಲ್ಲ ವಿದ್ಯಾರ್ಥಿಗಳು ಪ್ರೈವೇಟ್ ಸ್ಕೂಲ್ಗೆ ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಸೇರಿಸಿದೆ. ಈಗಿರುವಾಗ 100 ಜನ ಸ್ಟೂಡೆಂಟ್ಸ್ ಇದ್ದಾಗ ಬರೀ 4 ಟೀಚರ್ಸ್ ಅಂತ ಹೆಚ್ಚುವರಿ ತೋರಿಸ್ಬಿಟ್ಟು ವರ್ಗಾವಣೆ ಮಾಡಿರೋದು ಇದು ತುಂಬ ನಷ್ಟ ನಮಗೆ. ದೆಹಲಿ ಪೊಲೀಸರು ಭರ್ಜರಿ ಕಾರ್ಯಾಚರಣೆ ನಡೆಸಿದ್ದಾರೆ. ವಿವಿಧ ರಾಜ್ಯಗಳ ಸುಮಾರು 5 ಉಗ್ರರನ್ನ ಪೊಲೀಸರು ಬಂಧಿಸಿದ್ದಾರೆ. ಐಇಡಿ ತಯಾರಿಕೆಗೆ ಬಳಸುವ ವಸ್ತುಗಳನ್ನು ವಶಕ್ಕೆ ಪಡೆಯಲಾಗಿದೆ. ಅಶರ್, ದಾನಿಶ್, ಸುಫಿಯಾನ್, ಅಬುಬಕರ್, ಆಫ್ತಾಬ್ ಅನ್ಸಾರಿ, ಯಮನ್ ಮತ್ತು ಕಮ್ರಾನ್ ಖುರೇಶಿ ಎನ್ನುವ 5 ಭಯೋತ್ಪಾದಕರನ್ನ ಬಂಧಿಸಲಾಗಿದೆ. ಮಾರಿಷಸ್ ಪ್ರಧಾನಿ ಡಾಕ್ಟರ್ ನವೀನ್ ಚಂದ್ರ ರಾಮಗೂಲಂ ಭಾರತದ ಪ್ರವಾಸದಲ್ಲಿದ್ದಾರೆ. ವಾರಣಾಸಿಗೆ ಬಂದ ಮಾರಿಷಸ್ ಪ್ರಧಾನಿ ಜೊತೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಸಭೆ ನಡೆಸಿದ್ದಾರೆ. ಅಭಿವೃದ್ಧಿ ಪಾಲುದಾರಿಕೆ ಮತ್ತು ಸಾಮರ್ಥ್ಯದ ಬಗ್ಗೆ ದ್ವಿಪಕ್ಷೀಯ ಸಭೆ ನಡೆಸಿದ್ದು ಈ ವೇಳೆ ಮಾತನಾಡಿದ ಮೋದಿ, ನಾವು ಪಾಲುದಾರರು ಮಾತ್ರವಲ್ಲ, ನಾವು ಕುಟುಂಬದವರಂತೆ ಇದ್ದೇವೆ ಅಂತ ಹೇಳಿದರು. ರಾಜ್ಕುಮಾರ್ ಜೊತೆಗೆ ನಟಿ ರಮ್ಯಾ ಅವರು ಡೇಟಿಂಗ್ ಮಾಡ್ತಿದ್ದಾರೆ ಅನ್ನುವ ಊಹಾಪೋಹೆಗಳಿಗೆ ನಟಿ ರಮ್ಯಾ ಫುಲ್ ಸ್ಟಾಪ್ ಇಟ್ಟಿದ್ದಾರೆ. ಈ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿರೋ ಅವರು, ವಿನಯ್ ನನ್ನ ಪುಟ್ಟ ಸಹೋದರನಂತೆ, ಇದಕ್ಕೆ ಬೇರೆ ಬೇರೆ ರೀತಿಯ ಕಲ್ಪನೆ ಕೊಡುವುದನ್ನು ನಿಲ್ಲಿಸಿ ಅಂತ ಟ್ರೋಲ್ಗಳಿಗೆ ರಮ್ಯಾ ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ.